ಹಾಯ್ ನಮಸ್ಕಾರ, ನಾನೆಂದು ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮಿಷ್ಟ. ಸ್ನೇಹಿತರೆ, ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್. ಹಾಗೆ ಈ ಬಾರಿ ದಸರಾದಲ್ಲಿ ಭಾಗಿಯಾಗತಕ್ಕಂಥ ಆನೆಗಳ ಲೀಸ್ಟ್ ಅನ್ನೋದು ಕೂಡ ರಿಲೀಸ್ ಆಯಿತು. ಮತ್ತು ನಮ್ಮೆಲ್ಲ ಡೌಟ್ಗಳಿಗೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನೋದು ಕೂಡ ವಿತ್ತು. ಇಷ್ಟು ಆದರೂ ಕೂಡ ತುಂಬ ಜನ ಪ್ರಾಣಿ ಪ್ರಿಯರಿಗೆ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಪ್ಪ ಅಂತಂದರೆ, ಈ ಬಾರಿ ದಸರಾದಲ್ಲಿ ಅಂಬಾರಿಯನ್ನು ಹೊರ್ತಕ್ಕಂಥ ಆನೆ ಯಾವುದು ಅಂತ. ಈ ಒಂದು ರೇಸಲ್ಲಿ 4 ಹೆಸರುಗಳು ತುಂಬ ಪ್ರಬಲವಾಗಿ ಕೇಳಿ ಬರ್ತಾ ಇವೆ. ಅದರಲ್ಲಿ ನಮ್ಮ ಮಹೇಂದ್ರ ಬಾಹುಬಲಿ, ಧನಂಜಯ, ಪ್ರಶಾಂತ ಹಾಗೆ ಏಕಲವ್ಯ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಹೇಂದ್ರನ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಈ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಹೇಂದ್ರ ಇವನನ್ನು ಪ್ರೀತಿಯಿಂದ ಕಬಿನಿ ಪ್ರಿನ್ಸ್, ರಾಮನಗರ ಪ್ರಿನ್ಸ್ ಹಾಗೆ ಮಹೇಂದ್ರ ಬಾಹುಬಲಿ ಅಂತ ತುಂಬ ಹೆಸರಿಂದ ಜನ ಕರೀತಾರೆ. ಇವನ ವಯಸ್ಸು 42 ವರ್ಷ. ಇವನ ಎತ್ತರ 9 ಅಡಿ 6 ಇಂಚು, ತೂಕ 5365 kg ಇದ್ದ ಕಳೆದ ದಸರಾದಲ್ಲಿ. ಇವನ ಮಾವುತ ಬಂದು ರಾಜಣ್ಣ, ಕಾವಾಡಿಗ ಬಂದು ಮಲ್ಲಿಕಾರ್ಜುನ. ಇವನು ಬಳ್ಳೆ ಆನೆ ಶಿಬಿರದಿಂದ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗೋದಕ್ಕೆ ಬರ್ತಾ ಇದ್ದಾನೆ. ಇವನ ಟ್ರ್ಯಾಕ್ ರೆಕಾರ್ಡ್ ಬಗ್ಗೆ ನಾವು ಮಾತಾಡಬೇಕಾಗ್ತದೆ. ಏನು ಇವನ ಟ್ರ್ಯಾಕ್ ರೆಕಾರ್ಡ್ ಅಂತಂದರೆ, ಭಾಗವಹಿಸಿದ ಮೊದಲ ದಸರಾದಲ್ಲಿ ಈ ಒಂದು ಶ್ರೀರಂಗಪಟ್ಟಣ ದಸರಾದಲ್ಲಿ ಅಂಬಾರಿಯನ್ನು ಹೊತ್ತು ಸಾಗಿದ ಕೀರ್ತಿ ಇವನಿಗೆ ಸಲ್ಲುತ್ತೆ. ಮೇ ಬಿ ದಸರಾ ಇತಿಹಾಸದಲ್ಲಿ ಭಾಗವಹಿಸಿದ ಮೊದಲ ದಸರಾದಲ್ಲೇ ಅಷ್ಟು ದೊಡ್ಡ ಜವಾಬ್ದಾರಿ ಬೇರೆ ಆನೆಗೆ ಸಿಕ್ಕಿಲ್ವೇನೋ ಅಂತ ನನಗೆ ಅನಿಸುತ್ತೆ. ತುಂಬ ಸೌಮ್ಯ ಸ್ವಭಾವದ ಆನೆ, ತುಂಬ ವಿಶಾಲವಾಗಿರ್ತಕ್ಕಂಥ ಹಣೆಯ ಭಾಗ, ತುಂಬ ಚೆನ್ನಾಗಿರ್ತಕ್ಕಂಥ ದಂತಗಳು, ಅದ್ಭುತವಾಗಿರ್ತಕ್ಕಂಥ ದೇಹದ ರಚನೆ, ಮೇಯ್ನಾಗಿ ಇವನ ಬಿಹೇವಿಯರ್. ಅಂದರೆ ಯಾವುದೇ ಸಿಡಿಮದ್ದಿನ ಸ್ಫೋಟ ಆಗಿರ್ಬೋದು, ಎಷ್ಟೇ ದೊಡ್ಡ ಕ್ರೌಡ್ ಇದ್ದರೂ ಕೂಡ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅವನಾಯಿತು, ಅವನ ಕೆಲಸ ಆಯಿತು. ತುಂಬ ಶಾಂತ ಸ್ವಭಾವದ ಆನೆ, ಆಯಿತಾ. ಅಂದರೆ ಎಷ್ಟು ಶಾಂತ ಅಂತಂದರೆ ಅದು ತುಂಬ ಹೇಳ್ಬಾರ್ದು, ಬಟ್ ತುಂಬ ಶಾಂತ ಸ್ವಭಾವದ ಆನೆ ನಮ್ಮ ಮಹೇಂದ್ರ. ನೀವು ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟರು ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ಕ್ಯಾಲಿಬರ್ ಹಾಗೆ ಅಷ್ಟೇ ಧೈರ್ಯ ನಮ್ಮ ಮಹೇಂದ್ರನಿಗೆ ಇದೆ. ಸ್ನೇಹಿತರೆ, ಒಂದು ಮ್ಯಾಟರ್ ಏನಪ್ಪ ಅಂತಂದರೆ, ನಾನು ಒನ್ಸ್ ಮತಿಗೋಡು ಎಲಿಫೆಂಟ್ ಕ್ಯಾಂಪ್ಗೆ ಹೋಗಿದ್ದೆ. ಇನಿಷಿಯಲ್ ಸ್ಟೇಜಲ್ಲಿ ಮಹೇಂದ್ರ ಅಲ್ಲೇ ಇದ್ದ. ಹೋದಾಗ ನಾನು ಮಹೇಂದ್ರನನ್ನು ಜಸ್ಟ್ ಒಂದು 10 ನಿಮಿಷ ಅಬ್ಸರ್ವ್ ಮಾಡಿದ್ದೀನಿ. ಜಸ್ಟ್ ಅವನ ಒಂದು ಸ್ಟ್ಯಾಂಡಿಂಗ್ ಪೊಸಿಷನ್, ಒಂದು ಬೊಂಬೆ ಯಾವ ಥರ ನಿಂತ್ಕೊಂಡ್ರೆ ಯಾವ ಥರ ಒಂಚೂರು ಶೇಕ್ ಆಗಲ್ವೋ ಆ ಥರ ಅವನು ನಿಂತಿದ್ದ. ಜಸ್ಟ್ ಕಿವಿ ಮಾತ್ರ ಅಲಾಡಿಸ್ತಾ ಇದ್ದ, ರಿಮೈನಿಂಗ್ ಬಾಡಿ ಫುಲ್ ಸ್ಟಿಫ್ ಆ್ಯಂಡ್ ಸ್ಟಿಲ್ಲಾಗಿ ನಿಂತಿದ್ದ. ಅವನ್ನ ನಾವು ನೋಡಿದಾಗ ಮಹೇಂದ್ರ ನನಗೆ ಸೂಪರ್ ಅಂತ ಅನ್ನಿಸ್ತು. ಆ್ಯಂಡ್ ತುಂಬ ಜನ ಮಹೇಂದ್ರನ ಅಭಿಮಾನಿಗಳೆಲ್ಲ ಕೂಡ ಮಹೇಂದ್ರನಿಗೆ ಒಂದು ಅವಕಾಶ ಸಿಕ್ಕರೆ ಚೆನ್ನಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೈನಲಿ ನಾವು ಯಾರು ಕೂಡ ಡಿಸೈಡ್ ಅಲ್ಲ, ಯಾಕೆಂತಂದರೆ ಆ ದೇವರು ಡಿಸೈಡ್ ಮಾಡ್ತಾರೆ. ಆ ದೇವ್ರಿಗೆ ಯಾವ ಆನೆ ಮೇಲೆ ಮನಸ್ಸಾಗುತ್ತೋ ಅದೇ ಒಂದು ಆನೆಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ, ಆ್ಯಂಡ್ ಫೈನಲಾಗಿ ಒಂದು ಮಾತು ಹೇಳ್ತೀನಿ, ನಮ್ಮ ಅಂಬಾರಿ ಅವಕಾಶ ಸಿಗದೇ ಇರಲಿ, ನಮ್ಮ ಎಲ್ಲ ಆನೆಗಳು ಕೂಡ ಚೆನ್ನಾಗಿರಬೇಕು, ಹಾಗೆ ನಮ್ಮ ಮಹೇಂದ್ರ ಚೆನ್ನಾಗಿರಲಿ, ಅವು 100 ವರ್ಷ ಚೆನ್ನಾಗಿರಲಿ ಅಂತ ಆಶಿಸುತ್ತಾ ಈ ಒಂದು ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮಹೇಂದ್ರನ ಬಗ್ಗೆ ನಿಮಗೆ ಏನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.